ಹೇಳ್ತಾರೆ ಮಂತ್ರಾಲಯ ಹೋಗ್ಬೇಕಂದ್ರೆ ರಾಯರೇ ಕರ್ಸ್ಕೋಬೇಕು ಅಂತ. ಕರೆ ಏನೋ ಬಂದಿದೆ, ಆದರೆ ನನ್ನ ಮುಂದೆ ಇರೋದು 400 ಕಿಲೋಮೀಟರ್ಸ್. ನಾನಿರೋದು ಒಬ್ಬನೇ. ಒಂದು ಲಾಂಗ್ ರೈಡ್ ಹೋಗ್ಬೇಕಂದ್ರೆ ಬರೀ ಬೈಕ್ ಮಾತ್ರ ಸಾಕಾಗಲ್ಲ, ಅದರಿಂದ ಎಷ್ಟೊಂದು ಪ್ರಿಪ್ರೇಷನ್ ಇರುತ್ತೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈ ರೈಡಿಂಗ್ ಗೇರ್ಸ್. ಇದು ಬರೀ ಸ್ಟೈಲಿಗಲ್ಲ, ಮನೆಗೆ ವಾಪಸ್ ಸೇಫಾಗಿ ಬರೋಕೆ. ಸೊ ಯಾವುದೇ ಒಂದು ರೈಡ್ ಹೋಗೋ ಮುಂಚೆ ಹೆಲ್ಮೆಟ್ ಅಂತೂ ಹಾಕ್ಕೊಳ್ಳೇಬೇಕು. ಇವಾಗಲೇ ಎಲ್ಲ ಪ್ಯಾಕ್ ಮಾಡ್ಕೊತೀನಿ, ಬೆಳಗ್ಗೆ ಎದ್ದು ಮಾಡ್ಕೊಳಕ್ಕಾಗಲ್ಲ. ಚೂರು ಲೇಟ್ ಆದರೂ ಆಮೇಲೆ ರಿಸ್ಕ್ ಬೇಡ ಯಾಕೆ. ಫೈನಲಿ ಹೊರಟಿದ್ದೀನಿ. ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಮಂತ್ರಾಲಯ ಇಲ್ಲಿಂದ ಆಲ್ಮೋಸ್ಟ್ 400 ಕಿಲೋಮೀಟರ್ಸ್ ಇದೆ, 394 ಕಿಲೋಮೀಟರ್ಸ್ ಇದೆ. ಇವಾಗ 7:46, 4:45 ಆಗುತ್ತೆ ಹೋಗೋದು. ಆಲ್ಮೋಸ್ಟ್ 7.5 hours ಜರ್ನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ವೆದರ್ ಮಾತ್ರ ಸಖತ್ತಾಗಿದೆ ಓಡ್ಸೋಕ್ಕೆ. ಫಸ್ಟ್ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕು. ಸೊ ಮೋಟೋ ವ್ಲಾಗರ್ಸ್ ಏನಾರ ಮಾತಾಡ್ತಾನೆ ಇರ್ತಾರಲ್ಲ, ನನಗೆ ಆ ಥರ ಮಾತಾಡೋಕ್ಕೇನು ಬರಲ್ಲ. ಏನು ಮಾತಾಡೋಣ, ಅವ್ರ ಥರ ನನಗೆ ಅಷ್ಟು ಮಾತಾಡೋಕ್ಕೆ ಬರಲ್ಲ. ಇನ್ನೂ ಸ್ಟಾರ್ಟಿಂಗ್ ಇದು, ಹೋಗ್ತಾ ಇಂಪ್ರೂವ್ ಆಗ್ತೀನಿ. ವ್ಯೂ ನೋಡಿ, ಯಪ್ಪ, ನಮ್ಮ ಚಿಕ್ಕಮಂಗ್ಳೂರು ಗುರು. ಏನು ಸಖತ್ತಾಗಿ ವ್ಯೂ ಇದೆ. ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟು ಲಾಂಗ್ ರೈಡ್ ಹೋಗ್ತಾ ಇರೋದು. ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ರೋಡ್ ನೋಡಿದ್ರು ಎಷ್ಟು ಸಖತ್ತಾಗಿದೆ. ಆದರೆ ತುಂಬ ಸ್ಪೀಡಾಗಿ ಓಡಿಸ್ಬಾರ್ದು, ಮಳೆ ಬರ್ತಾಯಿದೆ. ಸೊ ನಮ್ಮ ಸೇಫ್ಟಿಲಿ ನಾವು ಇರಬೇಕು. ಸನ್ರೈಸ್ ಏನೋ ಆಗಿದೆ, ಬಟ್ ಮೋಡ ಇರೋದ್ರಿಂದ ಕಾಣ್ತಾ ಇಲ್ಲ. ಪೆಟ್ರೋಲ್ ಬಂಕ್ ಸಿಕ್ತು, ಇಲ್ಲೇ ಪೆಟ್ರೋಲ್ ಹಾಕ್ಸ್ಬಿಡೋಣ. ಫುಲ್ ಟ್ಯಾಂಕ್ பண்ணு. ಪೆಟ್ರೋಲ್ ಹಾಕ್ಸಾಯಿತು, ಫುಲ್ ಟ್ಯಾಂಕು. ಸೊ ರೇಂಜು ಆಲ್ಮೋಸ್ಟ್, ರೇಂಜ್ ಏನು ತೋರಿಸ್ತಾ ಇಲ್ಲ ಇಲ್ಲಿ. ಪೆಟ್ರೋಲ್ ರೇಂಜ್ ಎಷ್ಟಿದೆ ತೋರಿಸ್ತಾ ಇಲ್ವಲ್ಲ. ರೇಂಜ್ ಆಲ್ಮೋಸ್ಟ್ 237 ಕಿಲೋಮೀಟರ್ಸ್ ಇದೆ. ಸೊ ಇನ್ನೊಂದು ಸತಿ ಫುಲ್ ಟ್ಯಾಂಕ್ ಮಾಡಿಸ್ಬೇಕು, ಮುಂದೆ ಮಾಡ್ಸೋಣ ಎಲ್ಲಾರ. ಮೈಲೇಜ್ ಬಂದುಬಿಟ್ಟು ನನ್ನ ಬೈಕ್ ಒಂದು 20 to 24 ಹತ್ತಿರ ಕೊಡುತ್ತೆ. ಹೈವೇಲೆಲ್ಲ ಅದೇ 24, ಸಿಟಿಲೆಲ್ಲ ಒಂದು 20 ಹತ್ತಿರ ಕೊಡುತ್ತೆ. ಸಿಕ್ಕಾಪಟ್ಟೆ ಕಮ್ಮಿ ಆಯಿತು. ಈ ಥರ ರೋಡ್ಗಳೆಲ್ಲ ಸಖತ್ ಹುಷಾರಾಗಿ ಹೋಗ್ಬೇಕು. ಎಲ್ಲಿ ಬೇಕಲ್ಲಿ ನುಗ್ತಾರೆ, ಲೆಫ್ಟು ರೈಟು ಏನೂ ನೋಡಲ್ಲ, ಸುಮ್ಮನೆ ನುಗ್ತಾ ಇರ್ತಾರೆ. ನೋಡಿಲ್ ಬಸ್ ಸಖತ್ ಕೇರ್ಫುಲ್ ಆಗಿರ್ಬೇಕು ಇಂಥ ರೋಡ್ಗಳಲ್ಲೆಲ್ಲ. ಎಲ್ಲ ಬರೀ ರಾಂಗ್ ಸೈಡಲ್ಲೇ ಬರೋದು ಜಾಸ್ತಿ. ನಾನು ಸ್ವಲ್ಪ ಸ್ಲೋ ಆಗಿ ಹೋಗ್ಬೇಕು. ಯಾವ ಊರು ಇದು? ತಿಂಡಿ ತಿಂದಿಲ್ಲ. ಹೊಸದುರ್ಗನ? ಹೊಸದುರ್ಗ.
ಇಲ್ಲೇ ಎಲ್ಲಾರ ತಿಂಡಿ ತಿನ್ನೋಣ. ಬೆಳಿಗ್ಗೆ ಎದ್ದು ಸೀದಾ ಹೊರಟು ಬಂದೆ, ತಿಂಡಿ ತಿನ್ನೋಕ್ಕಾಗಲಿಲ್ಲ. ಯಾವ್ದಾದ್ರು ಹೋಟ್ಲು ಸಿಗ್ತಾಯಿಲ್ಲ ಒಳ್ಳೇದು. ತಡಿ, ಇಲ್ಲೆಲ್ಲಾರು ಸಿಗ್ಬೋದು. ಎಲ್ಲ ಒಂದು ಹೋಟ್ಲು ಸಿಗ್ತಾಯಿಲ್ಲ ನೋಡಿ. ಇಲ್ಲಿ ರೋಡ್ ಮಧ್ಯ ನಿಂತ್ಕೊಂಡ್ಬಿಡ್ತಾರೆ. ಯಪ್ಪ, ಹೋಟ್ಲು ಸಿಗ್ತಾಯಿಲ್ಲ. ಹೋಟ್ಲು ಸಿಗೋ ಮಾರೆ. ಇಲ್ಲೊಂದು ಹೋಟ್ಲು ಸಿಕ್ತು ಬಾಯಲ್ಲಿ. ಅಲ್ಲಿ ನಾಮೇಜ್ ಹೋಟ್ಲು ಗುರು. ಎರಡು ಸತಿ ರೌಂಡ್ ಹೊಡೆದಿದ್ದೀನಿ. ನನ್ನ ವಾಯ್ಸ್ ಹೆಂಗೆ ಬರ್ತಿದೆಯೋ ಗೊತ್ತಾಗ್ತಾಯಿಲ್ಲ. ಬೆಣ್ಣೆ ದೋಸೆ ಹೋಟೆಲ್, ಓಕೆ, ಅಲ್ಲಿಗೆ ಹೋಗೋಣ. ಸೈಲೆನ್ಸ್ ಅಣ್ಣ, ಹಿಮಾಲಯನ್ ಪಕ್ಕ. ಓಕೆ, ಹಬ್ಬ ತಿಂಡಿ ತಿಂದಾಯಿತು. ಪಲಾವ್ ತಿಂದೆ. ಮನೇಲಿ ನೋಡಿದ್ರೆ ಬೈತಾರೆ ಎಲ್ಲ, ಏನು ಬರೀ 3 ಹೊತ್ತು ಪಲಾವ್ ತಿಂತೀಯ ಅಂತ. ಮಳೆ ಬರ್ತಿದೆ ಅಂತ ರೈನ್ ಕೋಟ್ ಹಾಕೊಂಡೆ, ಮಳೆನೇ ನಿಂತೋಯ್ತು. ಇನ್ನು 316 ಕಿಲೋಮೀಟ್ರ್ ಇದೆ. ಸೊ ಹಂಗಂದರೆ 3-3:30 ಆಗುತ್ತೆ ಹೋಗೋದು. ಫೋನು ಎಲ್ಲ ಚೆಕ್ ಮಾಡ್ಕೊತ ಇರಬೇಕು. ಅಕಸ್ಮಾತ್ ಏನಾರ ಮಿಸ್ ಆಗಿಬಿಟ್ರೆ, ಸಿಕ್ಕಾಪಟ್ಟೆ ಐಟಮ್ಸ್ ಇದೆ ನೀವೇ ನೋಡ್ದಂಗೆ. ಸೊ ಚೆಕ್ ಮಾಡ್ತಾನೆ ಇರಬೇಕು ನಾನಂತೂ. ಇದು ಆ್ಯಕ್ಷನ್ ಕ್ಯಾಮ್ರಾದ ಬ್ಯಾಟ್ರಿನೇ ಖಾಲಿ ಆಗೋಗಿತ್ತು. ಆಲ್ಮೋಸ್ಟ್ 60% ಖಾಲಿ ಆಯಿತು. ಅದಕ್ಕೆ ಚೇಂಜ್ ಮಾಡಿದೆ, ಹೆಂಗಿದ್ರು ನಿಲ್ಸಿದ್ದೀನಿ ಅಂತ. ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ, ನಿಲ್ಲಿಸಿ ಅಂತ. ಕುರಿಗಳು ಎಷ್ಟಿದ್ದಾವೆ. ಈ ಥರ ಒಂದೊಂದ್ಸತಿ ಕುರಿಗಳು ಮುಂದ್ಗಡೆ ಒಂದು ನಾಯಿ ಇಲ್ಲೇ ಇದೆಯಲ್ಲ, ಆ ಥರ ಕುರಿಗಳ ಜೊತೆ ಮುಂದೆ ಒಂದು ನಾಯಿ ಹೋಗ್ತಾ ಇರುತ್ತೆ. ಯಾವಾಗಲೂ ನೋಡ್ತೀನಿ ಅದ್ರ ಮುಂದೆ ಒಂದು ನಾಯಿ ಇದ್ದೇ ಇರುತ್ತೆ. ಮುಂದೆ ಆಗಲಿ ಪಕ್ಕದಲ್ಲಾಗಲಿ ಆ ಗ್ಯಾಂಗಲ್ಲಿ ಒಂದು ನಾಯಿ ಇದ್ದೇ ಇರುತ್ತೆ, ಬಾಡಿ ಗಾರ್ಡ್ ಥರ. ಈಗ ಸ್ವಲ್ಪ ಬೈಕ್ ಸ್ಲೋ ಮಾಡಬೇಕು, ಸ್ವಲ್ಪ ಹುಷಾರಾಗಿರ್ಬೇಕು. ಈ ವಿಲೇಜ್ ಸೈಡಲ್ಲೆಲ್ಲ ಜನ ಹೆಂಗೆ ಬೇಕಂಗೆ ಹೋಗ್ತಾರೆ, ಲೆಫ್ಟು ನೋಡಲ್ಲ ರೈಟು ನೋಡಲ್ಲ. ಸೊ ನಾವು ಹುಷಾರಾಗಿರ್ಬೇಕು. ಒಬ್ಬ ರಿಯಲ್ ರೈಡರ್ ಅನ್ಸ್ಕೊಳೋದು ಯಾವಾಗ ಗೊತ್ತಾ, ಫಾಸ್ಟಾಗಿ ಓಡಿಸೋನು ರಿಯಲ್ ರೈಡರ್ ಅಲ್ಲ, ಮನೆಗೆ ಸೇಫಾಗಿ ವಾಪಸ್ ಬರೋನೇ ರಿಯಲ್ ರೈಡರ್. ಏನೋ ಒಂದು ಹೇಳ್ತಾ ಇದ್ದೀನಿ. ಕ್ಯಾಮ್ರಾ ಆನ್ ಇದೆಯಾ? ಆನ್ ಇದೆ. ಅವಾಗಲೇ ಏನೇನೋ ಮಾತಾಡಿದ್ದೀನಿ, ಎಲ್ಲ ಕ್ಯಾಮ್ರಾ ಆಫ್ ಇದ್ದಾಗ ಮಾತಾಡಿದ್ದೀನಿ. ಇಲ್ಲ ಒಂದೊಂದು ಸತಿ ಮೈಕೆ ಕನೆಕ್ಟ್ ಆಗಿರ್ತಿರ್ಲಿಲ್ಲ, ಹಂಗೆ ಮಾತಾಡಿದ್ದೀನಿ. ಸಖತ್ ಕೇರ್ಫುಲ್ಲಾಗಿ ಓಡಿಸ್ಬೇಕು ಬೈಕ್ ಮಾತ್ರ. ಬೈಕ್ ಕಾರ್ ಥರ ಅಲ್ಲ, ಚೂರು ಹೆಚ್ಚು ಕಮ್ಮಿ ಆದರೂ ಆಕ್ಸಿಡೆಂಟ್ ಆಗುತ್ತೆ. ಅದು ಬೇರೆ ಇವಾಗ ಮಳೆಗಾಲ, ರೋಡೆಲ್ಲ ನೆಂದಿರುತ್ತೆ. ಬೈಕ್ ಚೂರು ಸ್ಕಿಡ್ ಆದರೂ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಸೊ ಹೈವೇ ಹತ್ತಿದ್ದೀವಿ ಇವಾಗ. ಇನ್ನು 266 ಕಿಲೋಮೀಟ್ರ್ ಇದೆ ಮಂತ್ರಾಲಯ. ಹೈವೇಲಿ ಓಡ್ಸೋಕೆ ಒಂದು ಮಜಾ ನನ್ನ ಬೈಕ್ನ. ಟ್ರೈನ್ ಕೊಟ್ಟು ತೆಗೆದುಬಿಡ್ತೀನಿ, ಹಿಂಸೆ ಕೊಡ್ತಾ ಇದೆ ಮರ, ಓಡ್ಸೋಕ್ಕೆ ಆಗ್ತಾಯಿಲ್ಲ. ಬಳ್ಳಾರಿ ಇನ್ನೂ 160 ಕಿಲೋಮೀಟ್ರ್ ಇದೆ. ಓಪನ್ ಆಗಿಬಿಡುತ್ತಲ್ಲ, ಇದೇ ಓಪನ್ ಆಗಿಬಿಟ್ಟಿದೆ. ಕರೆಕ್ಟ್ ಟೈಮಿಗೆ ನಿಲ್ಲಿಸ್ಬಿಟ್ಟೆ ಸದ್ಯ, ಇಲ್ಲ ಮಧ್ಯದ ರೋಡಲ್ಲಿ ಹಾರೋಗೋದು. ಇದನ್ನು ಹೆಂಗೋ ಸ್ಟಿಕ್ ಮಾಡ್ತಾರೆ ಇದರಲ್ಲಿ, ಹಂಗೆ ಬರ್ತಾಯಿಲ್ಲ ಅದು. ಯೂಟ್ಯೂಬಲ್ಲಿ ನೋಡ್ಕೋಬೇಕಿತ್ತು.
ಮತ್ತೆ ಕರೆಕ್ಟಾಗಿ ಹಾಕಿದ್ದೀನಿ. ಹೈವೇಲಿ ರೋಡ್ ಮೇಲೆ ಹೋಗೋ ತನಕ ಸಖತ್ ಕೇರ್ಫುಲ್ಲಾಗಿ ಹೋಗ್ಬೇಕು. ಹಿಂದೆ ಗಾಡಿಗಳು ಸಖತ್ ಫಾಸ್ಟಾಗಿ ಬರ್ತಾಯಿರ್ತಾರೆ. ಒಂದು ಲೈನಿಂದ ಇನ್ನೊಂದು ಲೈನಿಗೆ ಹೋಗ್ಬೇಕು ಅಂದರೆ ಹಿಂದೆ ಮಿರರ್ ನೋಡಲೇಬೇಕು. ಯಾಕಂದರೆ ಗಾಡಿಗಳು ಸಖತ್ ಫಾಸ್ಟಾಗಿ ಬರ್ತಾ ಇರುತ್ತೆ ನೋಡಿ. ಹಿಂದೆ ಗಾಡಿ ಒಂದೇ ಸತಿ ಬಂದೇ ಬಿಡ್ತು ಸ್ಲೋ ಮಾಡಿದ ತಕ್ಷಣ. ಗಾಡಿ ಇಲ್ಲೇ ಇದೆ. ಹೈವೇಲಿ ಓಡಿಸೋದು ಅಷ್ಟು ಈಸಿ ಅಲ್ಲ, ಅಂದ್ಕೊಂಡಷ್ಟು ಈಸಿ ಇಲ್ಲ. ಬಾ ಏನು ಸನ್ಫ್ಲವರ್ಸು ಸಕ್ಕತ್ತಾಗಿ ಕಾಣ್ತಿದೆ. ಯಪ್ಪ ಮಳೆ ಸ್ಟಾರ್ಟ್ ಆಯಿತು. ಇಳಿದ್ಬೇಕು, ಬಿಚ್ಚಬೇಕು, ಹಾಕ್ಕೋಬೇಕು, ಅದೇ ಆಗೋಯ್ತು. ರೋಡ್ ಏನೋ ಒಂಥರ ಪಿಂಕ್ ಕಲರ್ ಇದೆ ನೋಡಿ. ಇಲ್ಲಿ ಫುಲ್ ರೋಡೆಲ್ಲ ಏನೋ ಒಂಥರ ಪಿಂಕ್ ಕಲರು. ಏನಕ್ಕೆ ಅಂತ ನನಗೂ ಗೊತ್ತಾಗ್ತಾಯಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಸೊ ಆರಾಮಾಗಿ ಹೋಗೋಣ. ರೋಡೆಲ್ಲ ನೆಂದಿದೆ. ಅಲ್ಲಿ ನೋಡಿ, ಅಲ್ಲಿ ಆ ಗುಡ್ಡ ಕಾಣ್ತಿದೆಯಲ್ಲ, ಅಲ್ಲಿ ಬಿಸಿಲಿದೆ. ಮಳೆ ನಿಲ್ತಾ, ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊಂದು ಮಳೆನೇ ನಿಂತಾಯಿತು. ಯಪ್ಪ ಅವಾಗಲೇ ಹೇಳಿದ್ನಲ್ಲ, ಅದೇನೋ ಪಿಂಕ್ ಕಲರ್. ಈ ಲಾರಿಗಳಿಂದ ಏನೋ ಬರ್ತಾ ಇರೋದು ಅದು. ಅದೇನೋ ಅಂತ ಒಂಚೂರು ಕಮೆಂಟ್ ಮಾಡಿ ಹೇಳಿ. ಏನಾಗಿದೆಯಪ್ಪ ಇಲ್ಲಿ ಇಷ್ಟೊಂದು ರಶ್ ಇದೆ, ಜಾಮ್ ಆಯಿತು. ಏನಾಯ್ತು ಇಲ್ಲಿ? ಪೆಟ್ರೋಲ್ ಬೇರೆ ಹಾಕ್ಸ್ಬೇಕು. ಇಷ್ಟು ದೊಡ್ಡ ಜಾಮ್ ಆಗಿದೆ. ಪ್ರಾಬಬ್ಲಿ ಏನೋ ಆಕ್ಸಿಡೆಂಟ್ ಆಗಿದೆ. ಹೌದು, ಏನೋ ಆಕ್ಸಿಡೆಂಟ್ ಆಗಿರೋದು. ಇಷ್ಟೊಂದು ಜನ ಇದ್ದಾರೆ. ಏನೋ ಆಕ್ಸಿಡೆಂಟ್ ಆಗಿದೆ. ಅಬ್ಬಾ, ನನ್ನ ಬೈಕ್ ಆಗಿರೋದ್ರಿಂದ ನಾನು ಸೇಫಾಗಿ ಬಂದೆ. ಇಲ್ಲ ಅಷ್ಟೊತ್ತು ಜಾಮಲ್ಲಿ ನಿಂತ್ಕೋಬೇಕಾಗೋದು. ಸದ್ಯ ಪೆಟ್ರೋಲ್ ಹಾಕ್ಸ್ಬೇಕು ಗುರು. ಪೆಟ್ರೋಲ್ ಬಂಕ್ ಸಿಗ್ಬೇಕೀಗ, ಇಲ್ಲ ಮತ್ತೆ ಬೈಕ್ ನಿಂತ್ಕೊಳುತ್ತೆ. ಬೇಗ ಪೆಟ್ರೋಲ್ ಬಂಕ್ ಸಿಗಪ್ಪ, ಪೆಟ್ರೋಲ್ ಖಾಲಿ ಆಗ್ತಿದೆ. ಅಮ್ಮ ಹೆಂಗು ಕೊನೆಗೂ ಪೆಟ್ರೋಲ್ ಬಂಕ್ ಸಿಕ್ತು. ಈ ಟ್ಯಾಂಕ್ ಬಂದುಬಿಟ್ಟು 11 ಲೀಟ್ರ್ ಅಷ್ಟೇ. ಸೊ ಬೇಗ ಪೆಟ್ರೋಲ್ ಹಾಕ್ಸ್ಲೇಬೇಕು. ಫುಲ್ ಹಾಕಿ, ಫುಲ್ಲು ಸ್ಟಾರ್ಟಿಂಗಲ್ಲಿ ಇದೆಲ್ಲ ಈಸಿ ಅಂದ್ಕೊಂಡು ಬಂದಿದ್ದೆ. ಆದರೆ ಮಿಡಲ್ ಆಫ್ ದ ಜರ್ನಿ ಬಂದಮೇಲೆ ಗೊತ್ತಾಯಿತು ಆ್ಯಕ್ಚುಯಲ್ ಜರ್ನಿ ಅಂದರೆ ಏನು ಅಂತ. ಇನ್ನೂ ಜರ್ನಿ ಕಂಪ್ಲೀಟ್ ಆಗಿಲ್ಲ, ಬಟ್ ಈ ಮೂಮೆಂಟ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಹಂಗೆ ಡ್ರೋನ್ ಆರುತ್ತೆ, ಮಜಾ ಬಂತು. ಬಟ್ ಸಖತ್ ಗಾಡಿ. ಡ್ರೋನ್ ಸ್ಟೇಬಲ್ ಆಗಿ ನಿಲ್ತಾನೆ ಇರಲಿಲ್ಲ. ಸಖತ್ ಗಾಡಿ ಇದೆ. ಎಷ್ಟೊಂದು ಜನಕ್ಕೆ ಅನ್ನಿಸ್ತಾ ಇರ್ಬೋದು, ನಾನು ಮಂತ್ರಾಲಯಗೆ ಯಾಕೆ ಹೋಗ್ತಿದ್ದೀನಿ, ಬೇರೆ ಎಲ್ಲರೂ ಹೋಗ್ಬೋದಿತ್ತಲ್ಲ. ನನ್ನ ಫ್ರೆಂಡ್ಸೇ ಹೇಳಿದ್ರೆ ಗೋವಾ ಹೋಗ್ಬೋದಿತ್ತು, ಮುಂಬೈ, ಮುನ್ನಾರ್ ಅಲ್ಲೆಲ್ಲಾರ ಹೋಗ್ಬೋದಿತ್ತು ಅಂತ. ಬಟ್ ಮಂತ್ರಾಲಯ ಯಾಕೆ ಹೋಗ್ತಿದ್ದೀನಿ ಅಂದರೆ, ಈ ಬೈಕ್ ತಾಣೋಕ್ಕಿಂತ ಮುಂಚೆನೇ ಅಂದ್ಕೊಂಡಿದ್ದೆ
ಫಸ್ಟ್ ರೈಡ್ ಹೋಗೋದಾದರೆ ಮಂತ್ರಾಲಯಗೆ ಹೋಗಬೇಕು ಅಂತ, ಅದಕ್ಕೆ ಹೋಗ್ತಾ ಇರೋದು. ಸೊ ಇವತ್ತು ಹೋಗ್ತಾ ಇದ್ದೀನಿ, ಖುಷಿ ಆಗ್ತಾಯಿದೆ ತುಂಬ. ಯಪ್ಪ ಏನು ದೊಡ್ಡದಿದೆಯೋ ಇದು, ಸಖತ್ ದೊಡ್ಡದಿದೆ ಮಾತ್ರ ವಿಂಡ್ಮಿಲ್ಲು. ಅಲ್ಲೂ ಎಷ್ಟೊಂದಿದೆ, ಫಿಟ್ ಮಾಡದೇ ಇರಬೇಕು. ಅದೆಷ್ಟು ಕಷ್ಟ ಗುರು ಅದು ಫಿಟ್ ಮಾಡೋದು, ಅಷ್ಟು ಮೇಲೆ ಹತ್ತಬೇಕು. ಇಲ್ಲೆಲ್ಲ ಡ್ರೋನ್ ಆರಿಸ್ಬೇಕಿತ್ತು, ಆದರೆ ಇವಾಗ ಸಖತ್ ಲೇಟ್ ಆಗಿಬಿಟ್ಟಿದೆ. ಮೋಟೋ ವ್ಲಾಗಲ್ಲಿ ಏನು ಗೊತ್ತಾ ಪ್ರಾಬ್ಲಮ್ಮು, ಸಿಕ್ಕಾಪಟ್ಟೆ ಹಿಂಸೆ. ಬೈಕ್ ಪದೇ ಪದೇ ನಿಲ್ಲಿಸ್ಬೇಕು, ಮಳೆ ಬಂತು ಅಂದರೆ ನಿಲ್ಲಿಸ್ಬಿಟ್ಟು ಮತ್ತೆ ರೈನ್ ಕೋಟ್ ಹಾಕೋಬೇಕು. ಆ್ಯಕ್ಷನ್ ಕ್ಯಾಮ್ರಾದು ಬ್ಯಾಟ್ರಿ ಏನಾರ ಖಾಲಿ ಆದರೆ ಮತ್ತೆ ಅದನ್ನು ಚೇಂಜ್ ಮಾಡಬೇಕು. ಬೈಕಿನ ಬ್ಯಾಟ್ರಿ ಖಾಲಿ ಆದರೆ ಅದು ಚೇಂಜ್ ಮಾಡಬೇಕು. ಹಂಗೆ ಅದರ ಸ್ಟಾಪ್ ಕೊಡ್ತಾನೆ ಇರಬೇಕು. ಅಲ್ಲೇ ಟೈಮ್ ವೇಸ್ಟ್ ಆಗೋಗುತ್ತೆ ಸಖತ್ತು. ಇನ್ನು ಯಾವ್ದಾರ ಒಳ್ಳೆ ವ್ಯೂ ಸಿಕ್ಬಿಟ್ರೆ ಡ್ರೋನ್ ಹಾರಿಸ್ದಂಗೆ ಇರ್ತೀವ, ಅಲ್ಲಿ ಡ್ರೋನ್ ಹಾರಿಸ್ಲೇಬೇಕಾಗುತ್ತೆ. ಸೊ ಇಷ್ಟೊಂದೆಲ್ಲ ಬಿಹೈಂಡ್ ದ ಸೀನ್ಸ್ ನಡೆಯುತ್ತೆ ಒಂದು ಮೋಟೋ ವ್ಲಾಗ್ ಮಾಡಬೇಕು ಅಂದರೆ. ಸಖತ್ ಎಫರ್ಟ್ಸ್ ಹಾಕ್ಬೇಕಾಗುತ್ತೆ, ಸುಮ್ಮನೆ ಏನು ಈಸಿಯಾಗಿ ಮಾಡೋಕ್ಕಾಗಲ್ಲ. ಯಪ್ಪ ಇಲ್ಲಿ ರೋಡ್ ಇನ್ನೂ ಪಿಂಕ್ ಆಗಿಬಿಟ್ಟಿದೆ. ಏನಿದು ಪಿಂಕ್, ಇದೇನು ಕಲರ್, ಎಲ್ಲಿಂದ ಬರ್ತಾಯಿದೆ ಇದು? ಬರ್ತಾ ಒಂದು ಅಬ್ಸರ್ವ್ ಮಾಡಿದೆ, ಲಾರಿಗಳಲ್ಲಿತ್ತು. ಇಡೀ ಫುಲ್ ರೋಡ್ ಫುಲ್ ಇದೆ. ನಾನು ಅಲ್ಲಿಂದ ಹೈವೇ ಹತ್ತಿದ ತಕ್ಷಣ ಹಿರಿಯೂರಿಂದ ಫುಲ್ ಇದೇ ಕಲರು. ಸೊ ನಾವಿವಾಗ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್ ಬಾರ್ಡ್ರಲ್ಲಿದ್ದೀವಿ. ಸೊ ಈ ಬಾರ್ಡ್ರ್ ಕಾಣ್ತಾ ಇದೆಯಲ್ಲ, ಇದನ್ನು ದಾಟೋದ ತಕ್ಷಣ ನಾವು ಆಂಧ್ರ ಪ್ರದೇಶಿಗೆ ಎಂಟ್ರ್ ಆಗ್ತೀವಿ. ಇಲ್ಲೇ ನೋಡ್ಬೋದು ಆಂಧ್ರ ಕರ್ನಾಟಕ ಅಂತ ಬರ್ತಿದೆ. ಸೊ ಹೊರಡೋಣ ಬನ್ನಿ. ಅದೇ ಈ ಬಾರ್ಡ್ರು ದಾಟ ತಕ್ಷಣ ನಾವು ಆಂಧ್ರ ಪ್ರದೇಶಿಗೆ ಹೋಗ್ತೀವಿ. ಸೊ ಆಂಧ್ರ ಪ್ರದೇಶಿಗೆ ಬಂದಾಯ್ತು ನಾವು. ಇದು ಯಾವುದೋ ಹಳ್ಳಿ ಹೆಸರು ಮದೇಹಾಲು ಅಂತ ಯಾವುದೋ ಹಳ್ಳಿ. ಇಲ್ಲಿನ ಜನಗಳ ಜೊತೆ ನಾನಂತೂ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಅವ್ರು ಮಾತಾಡೋದು ತೆಲುಗು, ನಂಗೆ ತೆಲುಗು ಬರಲ್ಲ. ಕಲ್ತ್ಕೋಬೇಕು ನಾನು. ಸೊ ಫಸ್ಟ್ ಟೈಮ್ ಒಂದು ಸ್ಟೇಟಿಗೆ ಬರ್ತಾ ಇರೋದು ಒಬ್ಬನೇ, ಅದು ನನ್ನ ಬೈಕಲ್ಲಿ. ಏನೋ ಒಂಥರ ಖುಷಿ ಗುರು. 18 ವರ್ಷದಲ್ಲಿ ನಂಗೆ ಖುಷಿ ಇದೆ, ನಂಗೆ ಇದೆಲ್ಲ ಮಾಡೋಕ್ಕೆ ಸಿಗ್ತಿದೆ ಅಂತ. 18 ವರ್ಷ ಅಂದರೆ ಸಾಕು, ಎಲ್ಲರೂ ಅವ್ರ ಫ್ಯೂಚರ್ನ ಸೆಟ್ಲ್ ಮಾಡ್ಕೊಳಕ್ಕೆ ಬ್ಯುಸಿ ಆಗಿಬಿಡ್ತಾರೆ. ಇಲ್ಲಿ ನಾನು ರೈಡಿಂಗ್ ಮಾಡ್ತಾಯಿದ್ದೀನಿ, ಲೈಫ್ ಎಂಜಾಯ್ ಮಾಡ್ತಾಯಿದ್ದೀನಿ. ಆಮೇಲೆ ಈ ಥರ ಅವಕಾಶ ಸಿಗೋದು ತುಂಬ ಕಷ್ಟ. ಕೆಲವ್ರಿಗೆ ಫ್ಯಾಮಿಲಿ ಪ್ರೆಷರ್ ಇರುತ್ತೆ, ಇನ್ನು ಕೆಲವರು 9 to 5 ಜಾಬ್ ಅಂತ ಬ್ಯುಸಿ ಆಗಿಬಿಡ್ತಾರೆ. ಸೊ ನಾನು ಹೇಳೋದು ಒಂದೇ, ನೀವು ಮಾಡೋ ಕೆಲಸನೇ ಖುಷಿಯಾಗಿ ಮಾಡಿ. ಲೈಫ್ ಇನ್ನೂ ತುಂಬ ದೊಡ್ಡದು, ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಒಬ್ಬೊಬ್ರಿಗೆ ಒಂದೊಂದು ಪ್ಯಾಷನ್ ಇರುತ್ತೆ. ಒಬ್ಬೊಬ್ಬರಿಗೆ ಕ್ರಿಕೆಟರ್ ಆಗಬೇಕು ಅಂತ, ಒಬ್ಬೊಬ್ಬರಿಗೆ ಇಂಜಿನಿಯರ್ ಆಗಬೇಕು ಅಂತ, ಒಬ್ಬೊಬ್ಬರಿಗೆ ಫುಟ್ಬಾಲರ್ ಆಗಬೇಕು ಅಂತ. ಸೊ ನಿಮ್ಗೆ ಏನು ಇಷ್ಟ ಅದನ್ನು ಮಾಡಿ. ಯಾರೋ ಏನೋ ಅಂದರು ಅಂತ ಅದನ್ನು ಕೇಳ್ಕೊಂಡು ಕೂರ್ಬೇಡಿ. ಸಖತ್ ಕಷ್ಟ. ನಾನು ಹಿಂಗೆ ಹೋದೆ, ಜಸ್ಟಲ್ಲಿ ಮಿಸ್ ಆಯಿತು. ಸ್ವಲ್ಪ ಫಾಸ್ಟಲ್ಲೇ ಇದ್ದೆ. ಬೈಕರ್ಸಿಗೆ ಮಾತ್ರ ತುಂಬ ಕಷ್ಟ. ಅದರಿಂದ ಫಾಸ್ಟಾಗಿ ಬರ್ತಾ ಚೂರಲ್ಲಿ ಹೆಚ್ಚು ಕಮ್ಮಿ ಆದರೂ ಅದಕ್ಕೆ ನಿಲ್ಲಿಸ್ಬಿಟ್ಟು ಆಗ್ತದೆ ಕಲ್ಲನ್ನೆಲ್ಲ. ಸೊ ನಿಮಗೂ ಈ ಥರ ಏನಾರ ಗುಂಡಿಗಳು ಏನಾರ ಕಾಣಿದ್ರೆ, ಈ ಥರ ಏನಾರ ಕಲ್ಲುಗಳು ಹಾಕಿ ಏನಾರ ಒಂದು ಮಾಡ್ಬೋದು. ಸೊ ಬೇರೆಯವ್ರಿಗೆ ಸೇಫ್ಟಿ ಸಿಗುತ್ತೆ. ಈಗ ನಾನು ಫಾಸ್ಟಾಗಿ ಬಂದೆ, ನಂಗೆ ಕಾಣಿಸ್ತು, ನಾನು ಸ್ವಲ್ಪ ಆ ಕಡೆಯಿಂದ ಹೋದೆ. ನಾನು ಅಲ್ಲಿ ಬಿದ್ದಿದ್ದರೆ ನೋಡಿ, ರೋಡ್ ಫುಲ್ ಸ್ಟ್ರೈಟು, ಫಾಸ್ಟಾಗಿ ಬರ್ತಾರೆ ಹೆಂಗಿದ್ರು. ಇಲ್ಲಿ ಚೂರು ಹೆಚ್ಚು ಕಮ್ಮಿ ಆದರೂ ಆಮೇಲೆ ಸಖತ್ ಕಷ್ಟ ಆಗುತ್ತೆ ಅಂತ ಆಗ್ತದೆ. ವೀಡಿಯೋಲಿ ಹಾಕ್ಲೇಬೇಡವಾ? ಹಾಕಿದ್ರೆ ಸಿಂಪತಿಗೋಸ್ಕರ ಮಾಡ್ತಾಯಿದ್ದಾನೆ ಹಂಗೆ ಹಿಂಗೆ ಅನ್ಕೊಂತಾರೆ. ಬಟ್ ತೋರಿಸ್ಬೇಕಿತ್ತು, ತೋರಿಸಿದ್ದೀನಿ. ಇದರಿಂದ ಸ್ವಲ್ಪ ಜನ ಇನ್ಸ್ಪೈರ್ ಆಗ್ತಾರೆ. ಆಂಧ್ರ ಪ್ರದೇಶಲ್ಲಿ ₹7 ಫುಲ್ ಟ್ಯಾಂಕ್ ಮಾಡಿ. ಬಂಡೆ ಕಲ್ಲುಗಳು ನೋಡಲ್ಲಿ ಎಷ್ಟೊಂದಿದೆ. ಸೊ ಇಲ್ಲಿ ಡ್ರೋನ್ ಆರ್ಸೋಣ ಅನಿಸ್ತಿದೆ. ಸೊ ಆರ್ಸೇ ಬಿಡೋಣ ಬನ್ನಿ.
ಸಖತ್ ಲೇಟ್ ಆಗೋಯ್ತು. ಡ್ರೋನ್ ಆರಿಸಿ ಎಲ್ಲ ಬರೋ ಅಷ್ಟರಲ್ಲಿ ಏನು ಮಾಡೋಕ್ಕಾಗಲ್ಲ, ಲೇಟ್ ಆಗೇ ಆಗುತ್ತೆ. ಇವಾಗ 3:45, ಇನ್ನು 33 ಕಿಲೋಮೀಟ್ರ್ ಇದೆ. ಸೊ ಈಗ ನಾನ್ ಸ್ಟಾಪ್, ಎಲ್ಲೂ ಸ್ಟಾಪ್ ಮಾಡ್ದಂಗೆ ಸೀದಾ ಮಂತ್ರಾಲಯ ಹೋಗ್ತೀನಿ. ಸೊ ಇನ್ನು ಅರೌಂಡ್ 22 ಕಿಲೋಮೀಟ್ರ್ ಇದೆ ಮಂತ್ರಾಲಯ, 22 ಕಿಲೋಮೀಟರ್ಸ್. Finally, I'm here. ತುಂಬ ಜನ ಒಂದು ಮಾತು ಹೇಳ್ತಾರೆ, ಮಂತ್ರಾಲಯಕ್ಕೆ ನಾವಾಗೆ ಹೋಗೋಕ್ಕಾಗಲ್ಲ, ರಾಯರ್ ಕರ್ಸ್ಕೋಬೇಕು ಅಂತ. ಸೊ ಫೈನಲಿ ಇವತ್ತು ನನ್ನ ರಾಯರ್ ಕರ್ಸ್ಕೊಂಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಇಷ್ಟು ದಿನ ಬರೀ ಜನ ಹೇಳೋದು ಕೇಳಿದ್ದೆ, ಈ ಜಾಗ ಹಿಂಗಿದೆ, ಇಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ ಅನ್ನೋದು. ಬಟ್ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಈ ಜಾಗದಲ್ಲಿ ಎಷ್ಟು ಡಿವೈನಿಟಿ ಇದೆ, ಎಷ್ಟು ಎನರ್ಜಿ ಇದೆ ಅಂತ. ಇಷ್ಟೊಂದು ಜನ ಓಡಾಡ್ತಿದ್ದಾರೆ, ಎಲ್ಲರೂ ಒಂದು ನಂಬಿಕೆ ಮೇಲೆ ಬಂದಿದ್ದಾರೆ. ರಾಯರ್ ಇದ್ದಾರಲ್ಲ, ರಾಯರ್ ನೋಡ್ಕೊತಾರೆ ಅಂತ. ಸೊ ಸುಮ್ಮನೆ ನಾನು ಏನೇನೋ ಮಾತಾಡ್ತಿದ್ದೀನಿ ಹಂಗೆ. ಆಮೇಲೆ ನನಗೆ ರಾಯರ್ ಪರಿಚಯ ಆಗಿದ್ದು ಹೆಂಗೆ, ರಾಯರ್ ಬಗ್ಗೆ ನನಗೆ ಗೊತ್ತಾಗಿದ್ದು, ರಾಯರ್ ಪರಿಚಯ ಆಗಿದ್ದು ಹೆಂಗೆ, ಅವೆಲ್ಲ ತುಂಬ ದೊಡ್ಡ ಸ್ಟೋರಿ ಇದೆ. ಇವಾಗಲೇ ಹೇಳೋದಾ ಹೆಂಗೆ? ಸೊ ಹೇಳ್ತೀನಿ, ಹಂಗೆ ನಿಮ್ಗೆ ಇಷ್ಟ ಆಗುತ್ತೋ ಬಿಡುತ್ತೋ. ನಂದು ಹಳೆ ವಿಡಿಯೋ ನೋಡಿದಾಗೆ ನಿಮ್ಗೆಲ್ಲ ಗೊತ್ತಾಗಿರುತ್ತೆ ನನ್ನ ಲೈಫ್ ಹೆಂಗಿತ್ತು, ಹೆಂಗಿದ್ದೆ ಅಂತ. ನನ್ನ ಟರ್ನಿಂಗ್ ಪಾಯಿಂಟ್ ಬಂದಿದ್ದೆ ರಾಯರ್ ಬಗ್ಗೆ ಗೊತ್ತಾಯ್ತು ನನಗೆ. ಸೊ ರಾಯರ್ ಬಗ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ, ಯೂಟ್ಯೂಬಲ್ಲೇ ನೋಡಿದ್ದು. ಯಾವ ವಿಡಿಯೋ ನೋಡಿದ್ದೆ? ಸೊ ಯೂಟ್ಯೂಬಲ್ಲಿ ಒಂದು ಪಾಡ್ಕಾಸ್ಟ್ ನೋಡಿದೆ, ರಾಜೇಶ್ ರಿವೀಲ್ಸ್ ಮತ್ತೆ ಅಕ್ಷಯ್ ವಾಸು ಅವ್ರದ್ದು. ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನಂಗೆ ರಾಯರ್ ಬಗ್ಗೆ ಪರಿಚಯ ಆಗಿದ್ದು. ಆಮೇಲೆ ರಾಯರ್ ಪವಾಡಗಳ ಬಗ್ಗೆ ಗೊತ್ತಾಗಿದ್ದು. ಸೊ ಅವಾಗಲೇ ಕೇಳ್ಕೊಂಡಿದ್ದೆ ನಮ್ಮ ಬೈಕಲ್ಲಿ ಫಸ್ಟ್ ರೈಡ್ ಇಲ್ಲಿಗೆ ಬರಬೇಕು ಅಂತ. ಸೊ ಆ ಡ್ರೀಮ್ ಇವತ್ತು ಫೈನಲಿ ನನ್ಸಾಗಿದೆ. ತುಂಬಾ ಖುಷಿ ಆಗ್ತಿದೆ. ಇನ್ನು ಹೇಳ್ಬೇಕಂದ್ರೆ ತುಂಬಾ ಕೇಳಿದ್ದೆ, ತುಂಬಾ ರಾಯರ ಪವಾಡಗಳ ಬಗ್ಗೆ. ಸೊ ನನ್ನ ಜೀವನದಲ್ಲೂ ಅದೊಂದು ಪವಾಡ. ರಾಜೇಶ್ ಅವರು ಮತ್ತೆ ಅಕ್ಷಯ್ ವಾಸು ಅವ್ರ ಪಾಡ್ಕಾಸ್ಟು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ರಾಯರ್ ಬಗ್ಗೆ, ಅವ್ರ ಪವಾಡಗಳ ಬಗ್ಗೆ. ಸೊ ಅಲ್ಲಿಂದ ನನಗೂ ಒಂಥರ ಇನ್ಸ್ಪಿರೇಷನ್. ಇನ್ನು ಹೇಳೋದಾದರೆ ರಾಯರ್ ಲೈಫ್ ಬಗ್ಗೆ. ಅವ್ರ ಲೈಫು ತುಂಬ ಈಸಿ ಇರಲಿಲ್ಲ, ತುಂಬ ಕಷ್ಟ ಇತ್ತು ಅವ್ರ ಲೈಫಲ್ಲೂ. ಅವ್ರ ಮೂವಿ ಎಲ್ಲ ನೋಡಿರ್ತೀರ, ಮಂತ್ರಾಲಯ ಮಹಾತ್ಮೆ, ಡಾಕ್ಟರ್ ರಾಜ್ಕುಮಾರಿನ ಮೂವಿ ನೋಡಿದ್ದೆ. ಸೊ ಅಲ್ಲಿಂದ ಅವ್ರ ಬಗ್ಗೆ ತುಂಬ ಪರಿಚಯ ಆಯ್ತು ನನಗೆ. ಸೊ ಇಲ್ಲಿ ಕೂತಿದ್ದಾಗಲೂ
ತುಂಬ ಜನ ನನ್ನನ್ನು ನೋಡ್ತಾ ಇದ್ದಾರೆ. ಜನ ಏನಂತಾರೆ ಅಂತ ಕಾಯ್ತಾ ಕೂತ್ರೆ ಏನು ಮಾಡೋಕ್ಕಾಗಲ್ಲ. ಸೊ 4 ಜನ ಏನು ಅನ್ಕೊಂತಾರೋ ಏನು ಮಾತಾಡ್ತಾರೋ ಅವ್ರನ್ನ ನೋಡ್ತಾ ಇದ್ದಾರೆ, ಇವ್ರು ನೋಡ್ತಾ ಇದ್ದಾರೆ ಅಂತ ಕೂತಿಲ್ಲ, ಸುಮ್ಮನೆ ಮಾಡ್ತಾ ಇದ್ದೀನಿ. ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ, ಸುಮ್ಮನೆ ಮಾತಾಡ್ತಾ ಇದ್ದೀನಿ. ಬಾಯಿಗೆ ಬಂದಿದ್ದದನ್ನು ನಾನು ಸುಮ್ಮನೆ ಮುಂದೆ ಮಾತಾಡ್ತಾ ಹೋಗ್ತಾ ಇದ್ದೀನಿ. ಸೊ ರಾಯರ್ ಹೇಗೆ ಪರಿಚಯ ಆಗಿದ್ದು ಅಂತ ಹೇಳಿದೆ. ಸೊ ಅದ್ರ ಮುಂಚೆ ರಾಯರು ಅಷ್ಟು ಗೊತ್ತಿದ್ರು, ಬಟ್ ಹಾಗೆ ಯಾವುದೋ ಒಂದು ಸ್ವಾಮಿ ಥರ, ಯಾವುದೋ ಒಂದು ತಾತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಗೊತ್ತಾಗ್ತದೆ ಯಾರವರು ಅಂತ. ಆಮೇಲೆ ಅದ್ರ ಜೊತೆ ಒಂದು ಮಂತ್ರ ಕಲಿತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸೊ ರಾಯರ್ ಬಗ್ಗೆ ಒಂದು ಸ್ವಲ್ಪ ಗೊತ್ತು, ಬಟ್ ನನಗೆ ಅಷ್ಟು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರ್ತಾ ಇಲ್ಲ. ಆದಷ್ಟು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ರಾಯರ ಹುಟ್ಟೆಸರು ವೆಂಕಟನಾಥ ಅಂತ. ಅದಾದಮೇಲೆ ಅವರಿಗೆ ರಾಘವೇಂದ್ರ ಸ್ವಾಮಿಗಳು ಅಂತ ಹೆಸರು ಬರೋದು ಯಾವಾಗ ಅವರು ಸನ್ಯಾಸತ್ವ ಸ್ವೀಕಾರ ಮಾಡ್ತಾರೋ ಆವಾಗ. ಹಾಗೆ ರಾಘವೇಂದ್ರ ಸ್ವಾಮಿಗಳನ್ನ ಕಲಿಯುಗದ ಕಲ್ಪವೃಕ್ಷ ಅಂತಾರೆ. ಯಾಕಂದ್ರೆ ಕಲಿಯುಗದ ಜನರಿಗೆ ದೇವರು ಧರ್ಮ ಎನ್ನೋ ಆಸಕ್ತಿ ಕಮ್ಮಿ ಆಗುತ್ತೆ. ಅಂಥ ಜನರಿಗೆ ನಮ್ಮ ಸಂಸ್ಕೃತಿ, ನಮ್ಮ ದೇಶ, ನಮ್ಮ ಅಧ್ಯಾತ್ಮ ಇದರ ಬಗ್ಗೆ ದೃಷ್ಟಾಂತವಾಗಿ ನಿಲ್ಲುವ ಸಾಧಕ ನಾನಾಗಬೇಕು, ಕಲಿಯುಗದ ಕಲ್ಪವೃಕ್ಷ ನಾನಾಗಬೇಕು ಅನ್ನೋ ರಾಯರ ಆಸೆ. ಅದಕ್ಕೆ ರಾಯರಿಲ್ಲಿರೋದು ನಮ್ಗಳ ಜೊತೆ. ಈ ಕಲಿಯುಗದ ಜನರನ್ನ ಎಲ್ಲರಿಗೂ ಒಂದು ದಾರಿ ತೋರಿಸ್ತಾ ಬೃಂದಾವನ ಪ್ರವೇಶ ಮಾಡಿದವರು. ಅವ್ರ ಬಗ್ಗೆ ಹೇಳ್ದಷ್ಟು ಸಾಲದು, ಇನ್ನು ತುಂಬಾ ಇದೆ ಅವ್ರ ಬಗ್ಗೆ ಹೇಳೋದು. ನನಗೆ ಗೊತ್ತಿರೋದು ಒಂದು ಸ್ವಲ್ಪ ಗೊತ್ತಿರೋದು ನಾನು ಹೇಳಕ್ ಟ್ರೈ ಮಾಡ್ತಿದ್ದೀನಿ. ಸುಮ್ಮನೆ ಕೂತ್ಕೊಂಡೇ ಇರೋಣ ಅನಿಸ್ತಿದೆ. ಥ್ಯಾಂಕ್ ಯು. ಮಾಡ್ತಿದ್ದೀನಲ್ಲ. ಸರಿ ಆಯಿತು. ನಮ್ಮ ಕರ್ನಾಟಕದವ್ರೆ. ಏನು ಅದೇ ಬ್ಲಾಗ್ ಮಾಡ್ತಿದ್ದೀರಾ ಏನು ಅಂತೆಲ್ಲ ಕೇಳಿದ್ರು. ತುಂಬ ಒಳ್ಳೆ ಜನ, ಮಾತ್ರ ಚೆನ್ನಾಗಿ ಮಾತಾಡ್ಸಿದ್ರು. ಜನ ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ, ಎಷ್ಟು ಜನರು ರಾಯರ್ನ ನಂಬ್ತಾರೆ ಅಂತ ನೋಡಿದ್ದೀನಿ. ಇದು ಬರೀ ಕಮ್ಮಿ, ಇನ್ನೂ ಸಖತ್ ಜನ ಇದ್ದಾರೆ. ಇದು ರಾತ್ರಿ ಆದರೂ ರಾಯರ್ ಭಕ್ತರು ಬರ್ತಾನೆ ಇರ್ತಾರೆ. ತುಂಬ ಜನ ಇಲ್ಲೇ ಮಲ್ಕೊತಾರೆ. ಹಸುಗಳು ರಾಯರಿಗೆ ವೀಣೆ ಮಾತ್ರ ಸಕ್ಕದಾಗಿ ನುಡ್ಸೋಕ್ಕೆ ಬರುತ್ತೆ.
ವರ್ಷದಿಂದ ರಾಯರ ದರ್ಶನ ಮಾಡೋಕೆ ಬರ್ತಾರೆ, ಭಕ್ತಿಯಿಂದ ಪೂಜೆ ಮಾಡ್ತಾರೆ. ದೇವ್ರ ಮೇಲೆ ಭಕ್ತಿ ಇದೆ ಅಂತ ಹೇಳಿ ದೇವ್ರು ಕೊಟ್ಟ ಪ್ರಕೃತಿಯನ್ನು ಹಾಳು ಮಾಡ್ತಿದ್ದಾರೆ. ರಾಯರನ್ನು ಪೂಜಿಸೋದು ಮಾತ್ರ ಭಕ್ತಿ ಅಲ್ಲ, ಈ ಜಾಗವನ್ನು, ಈ ಪ್ರಕೃತಿಯನ್ನು ಪೂಜಿಸೋದು ಒಂದು ಭಕ್ತಿಯೇ. ಇವಾಗ ನಾನು ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ಪಂಚಮುಖಿ ಆಂಜನೇಯ ದೇವಸ್ಥಾನ. ಸೊ ಅದು ಇರೋದು ಕರ್ನಾಟಕದಲ್ಲಿ. ಸೊ ಆಲ್ಮೋಸ್ಟ್ ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಅಷ್ಟೇ. ತುಂಗಭದ್ರಾ ನದಿಯಿಂದ ಆ ಕಡೆ ಸೈಡು. ತುಂಗಭದ್ರಾ ನದಿ ಬಂದ್ಬಿಟ್ಟು ಅರ್ಧ ಆಂಧ್ರ ಪ್ರದೇಶ ಕಡೆ, ಅರ್ಧ ಕರ್ನಾಟಕದ ಕಡೆ. ಅದ್ರ ಮಧ್ಯದಲ್ಲಿ ಹೋಗೋದು ಬಾರ್ಡರು. ಅದ್ರ ಮಧ್ಯದೇ ಬಾರ್ಡರು, ತುಂಗಭದ್ರಾ ನದಿ ಮಧ್ಯನೇ ಬಾರ್ಡರು. ಬಿಸಿಲು ಚೆನ್ನಾಗಿ ಬರ್ತಿದೆ. ಸೊ ಇದೆ ತುಂಗಭದ್ರಾ ನದಿ. ನೀರು ಕಮ್ಮಿ ಆಗಿದೆ. ಜನಗಳಿಗಂತೂ ಬುದ್ಧಿನೇ ಇಲ್ಲ. ನೀರೊಳಗಡೆ ಕಸ ಹಾಕ್ತಾರೆ, ಅದಕ್ಕೆ ಬೇಜಾರಾಗೋದು. ಪ್ಲೇಸಸ್ಸಿಗೆ ವಿಸಿಟ್ ಮಾಡಿದಾಗೆಲ್ಲ ಆ ಪ್ಲೇಸಸನ್ನು ಗಲೀಜು ಮಾಡ್ತಾರೆ, ಕಸ ಹಾಕ್ತಾರೆ. ಸೊ ನಾನು ಹೇಳ್ತಿರೋದು ಒಂದೇ, ನೀವು ಯಾವ್ದಾದ್ರು ಒಂದು ಸೀಕ್ರೆಟ್ ಪ್ಲೇಸಿಗೆ ಹೋಗ್ಬೇಕಾದ್ರೆ ಈ ಥರ ಗಲೀಜೇನು ಮಾಡೋಕ್ಕೆ ಹೋಗ್ಬೇಡಿ. ಯೂಟ್ಯೂಬರ್. ಹಾಂ ಸರ್, 100 ರೂಪಾಯಿ ಗಣೇಶ ಹಬ್ಬಕ್ಕ ಹೌದು ಸರ್. ನಾವು ಕೂರಿಸ್ತೀವಿ ಕಂಡು. ಯಾವ್ರು? ಹಾಂ, ಯಾವ್ರು? ನಾವು ಚಿಕ್ಕಮಂಗ್ಳೂರು. ಕ್ಯಾಮ್ರಾ ಗಾಡಿ ಮೇಲೆ ಬಂದಿರ? ಅಲ್ಲಿ ಏನೋ ಗಾಡಿ ಮೇಲೆ ಬಂದಿರ? ಹಾಂ, ಬೈಕಲ್ಲೇ ಬಂದಿರೋದು. ರೆಕಾರ್ಡ್ ಆಗ್ತಿದೆ ಇಲ್ಲಿ. ಆಗ್ತದೆ. ಏನು ನಿಮ್ಮ ಹೆಸರು? ಜನ್ಸಿ ರೈಡರ್ ಅಂತ ಯೂಟ್ಯೂಬಲ್ಲಿ. ಸರ್, ನಾವು ಗಣೇಶ ಅಂತ ಕೇಳಕತ್ತೀವಿ ಸರ್. ದೊಡ್ಡ ಗಣೇಶ ಇಡಕತ್ತೀವಿ ಸರ್ ಮಕ್ಕಳು. ಎಷ್ಟು ವರ್ಷದಿಂದ ಇಡ್ತಿದ್ದೀರಾ? ಸರ್, ಇನ್ನು ಇದು 1 ವರ್ಷ ಇದ್ರೆ 3 ವರ್ಷ ಸರ್. ಹಾಂ, 3 ವರ್ಷದಿಂದ ಇಡಕತ್ತೀವಿ ಸರ್. ನಾವು ಇಡ್ತೇವೆ, ನಾವು ಫ್ರೆಂಡ್ಸ್ ಎಲ್ಲ ಸೇರಿ. ಸರ್, ನೀವು ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕ್ರಿ ಸರ್ ಈಗ? ಇಲ್ಲಿ ದೇವಸ್ಥಾನ ಪಂಚಮುಖಿ ಆಂಜನೇಯರು, ಹೌದು ಸರ್. ಮಂತ್ರಾಲಯ ಬಂದಿತ್ತು. ಕೊಡೋಣ, ಅದು ನಂಗೆ ಕೊಡಂಗಿಲ್ಲ ಸರ್. ಇದು ಹಂಗಂತ ಹಂಗಂತ ದಾರ ಹಾಕೊಂಡು ಹಂಗೆ ಹಿಡ್ಕೊಳದ ಎಲ್ಲಾನು. ನಾವು ಮರ ಕಟ್ಟಿದ್ದೀರಾ? ಹೌದ್ರಿ ಸರ್. ಸರಿ, ತಡೀರಿ. 500 ಕೊಡ್ತೀರಿ, ಹೋಗ್ಬಿಡ್ತೀವಿ ಸರ್. ಮನೆಗೆ ಹೋಗ್ತೀವಿ ಸರ್. ಇದಂಗಿಲ್ಲ ಸರ್. ನಾನು ಊರಿಗೆ ಹೋಗಕ್ ಬೇಡವಾ ನಂಗೆ? ಗಣೇಶ ನಿಮ್ಗೆ ಒಳ್ಳೇದಾಗುತ್ತದ್ರಿ. ಹಾಂ, ನಿಮ್ಗೆ ಒಳ್ಳೇದಾಗುತ್ತೆ ರೀ ಸರ್. ಜನ್ಸಿ ರೈಡರ್ ಅಂತ ಕೆನ್ಸಿ ರೈಡ್ರು. ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಸಿ ಒಳ್ಳೇದಾಗುತ್ತೆ ಎಲ್ಲರ ಹತ್ರ. ಇರೋದೇ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಸಪೋರ್ಟ್ ಮಾಡ್ರಿ. ಸಪೋರ್ಟ್ ಮಾಡಿರಿ ಸರ್. ಸರ್ ನಮ್ಗೆ ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ಗೋಯಿಂಗ್ ಟು ಪಂಚಮುಖಿ, ಹ್ಯಾಪಿ ಜರ್ನಿ. ಸರ್, ನಿಧಾನ ಸರ್, ಗಾಡಿಗಳು ಸ್ಪೀಡ್ ಬರ್ತದೆ. ಹೌದು ಸರ್, ನಿಧಾನ ಹೋಗಿ ಸರ್. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ ರೀ ಸರ್. ಪಂಚಮುಖಿ ಎಲ್ಲರೂ ದೇವ್ರು ಒಳ್ಳೇದು ಮಾಡ್ತಾರೆ. ಪಂಚಮುಖಿ ಆಂಜನೇಯ ಪಾಚ ಪವರ್ಫುಲ್ ರೀ ಸರ್. ಅಲ್ಲಿ ಏನು ನಿನ್ನ ಹೆಸರು? ನನ್ನ ಹೆಸರು ಅನಿಲ್ ಸರ್. ಇವನ ಹೆಸರು ಹಿರೇಶ್. ನನ್ನ ಹೆಸರು ರೈಸ್ ಚಿನ್ನ ಜಮನ ಭೈರವ. ಸರಿ, ಚೆನ್ನಾಗಿ ಮಾಡಿ ಎಲ್ಲರೂ. ಆಯ್ತು ರೀ ಸರ್. ಚಂದ ಹೋಗಿ ಬರ್ರಿ ಸರ್. ಏನು ಕೆಲಸ ಮಾಡಿ ಸರ್? ಕೆಲಸ ಏನಿಲ್ಲ, ಇದೇ ಯೂಟ್ಯೂಬ್ ಮಾಡೋದು. ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ. ತೋರಿಸ್ಲಾ ಅಕೌಂಟು? ತೋರಿಸಿ ಸರ್, ನಾವು ಫಾಲೋ ಮಾಡ್ತೀವಿ ಸರ್. ಇದು ನನ್ನ ಅಕೌಂಟು ಓಕೆ ಸರ್. ಇದೆ ನನಗೆ. ಇದು ಇನ್ಸ್ಟಾಗ್ರಾಮಲ್ಲಿ. ಹಾಂ, ಇದೆ. ಅದೇ ಹೊಡೀರಿ, ಜನ್ಸಿ ರೈಡರ್ ಅಂತ. ಯೂಟ್ಯೂಬ್ ಲಿಂಕು ಇಲ್ಲೇ ಇದೆ. ಸರಿ, ಥ್ಯಾಂಕ್ಸ್ ಸರ್. ನೀವು ಹುಷಾರು. ಇಲ್ಲಿ ಇಟ್ಕೋಬೇಕಾದ್ರೆ ನೋಡಿ ಎಷ್ಟು ಫಾಸ್ಟಾಗಿ ಬರ್ತಾ ಇರ್ತಾರೆ ಎಲ್ಲರೂ. ಹುಷಾರು. ಮರ ಕಟ್ಟಿದ್ದೀರಲ್ರು ಸರ್. ಇಲ್ಲಿಕ್ರೆ ಸ್ಪೀಡ್ ಹೋಗ್ತಾರ್ರಿ ಸರ್. ಹಂಗೆ ಕಟ್ಟಿದ್ರೆ ನಿಂದಿರ್ತಾರ. ಒಂದು ದೇವಸ್ಥಾನ ಇದೆ, ಎಲ್ಲಿ? ಬೃಂದಾವನ. ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ತಪಸ್ಸು 12 ವರ್ಷ ತಪಸ್ಸು ಮಾಡಿದ್ದಾರೆ. ಓ, ನೋಡೋಣ ತಡೀರಿ. ಹಿಂಗೆ ಬರ್ತಾ ನೀವೆಲ್ಲ ಇರ್ತೀರ? ನಾವು ಇಲ್ಲೇ ಇರ್ತೀವಿ. ಸರಿ, ಬಾಯ್ ರೀ ಸರ್. ಥ್ಯಾಂಕ್ ಯು ಸರ್. ಹಾಂ, ಸರಿ. ಬಾಯ್ 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 ಬಾಯ್. ಗಣಪತಿ ಕಲೆಕ್ಷನ್ನು ಆಗಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಇರ್ತೀವಿ. ಈ ವರ್ಷ ಇಡೋದೇನು ಗೊತ್ತಿಲ್ಲ.
ಗಣಪತಿ ಹಬ್ಬ ಶುರು ಆಗ್ತಿದ್ದಂಗೆ ಎಲ್ರಿಗೂ ಒಂದು ಕ್ರೇಜ್ ಶುರು ಆಗುತ್ತೆ. ಫ್ರೆಂಡ್ಸ್ ಜೊತೆ ಎಲ್ಲಾರ ಮನೆಗೆ ಹೋಗಿ ಕಲೆಕ್ಷನ್ ಮಾಡಬೇಕು, ಎಲ್ಲ ಫ್ರೆಂಡ್ಸ್ಗಳು ಒಟ್ಟಿಗೆ ಸೇರ್ಕೊಂಡು ಪೆಂಡಲ್ ಕೊಟ್ಟೋದಾಗ್ಲಿ, ಪಕ್ಕದ ಬೀದಿಕಿನ್ನ ಗಣಪತಿ ದೊಡ್ಡ ತರೋದಾಗ್ಲಿ, ಎಲ್ಲಾರ್ಗೂ ಈ ಕ್ರೇಜ್ ಇದ್ದೇ ಇರುತ್ತೆ. ನಂಗೂ ಇತ್ತು, ನಾವು ಇಡ್ತಿದ್ವಿ ಫ್ರೆಂಡ್ಸ್ ಜೊತೆ. ಅದೆಲ್ಲ ಜ್ಞಾಪಕ, ಮೆಮೊರೀಸು. ರಾಘವೇಂದ್ರ ಸ್ವಾಮಿಯವರು ಮಂತ್ರಾಲಯಕ್ಕೆ ಬರೋ ಮುಂಚೆ ಇಲ್ಲಿ ಸುಮಾರು 12 ವರ್ಷ ತಪಸ್ ಮಾಡಿದ್ದರು. ಅವರ ತಪಸ್ಸಿಗೆ ಪ್ರಸನ್ನನಾದ ಆಂಜನೇಯ ಪಂಚಮುಖ ರೂಪದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ನೀಡಿದ ಕ್ಷೇತ್ರ ಇದು. ಈ ಪಂಚಮುಖ ಆಂಜನೇಯ ಅಂದರೆ ಒಂದೇ ರೂಪದಲ್ಲಿ 5 ಸ್ವರೂಪಗಳಿವೆ: ಹನುಮಾನ್, ನರಸಿಂಹ, ಗರುಡ, ವರಾಹ ಮತ್ತು ಹಯಗ್ರೀವ. ರಾಯರು ತಪಸ್ ಮಾಡಿದ ಈ ಪುಣ್ಯಕ್ಷೇತ್ರದಲ್ಲಿ ನಿಂತು ಅವರ ಜೀವನದ ಈ ಘಟನೆ ಬಗ್ಗೆ ತಿಳಿದುಕೊಳ್ಳುವಾಗ ಅದರ ಮಹತ್ವ ಇನ್ನಷ್ಟು ಅರ್ಥ ಆಗುತ್ತೆ. ಇದು ಕೇವಲ ಒಂದು ದೇವಸ್ಥಾನ ಅಲ್ಲ, ರಾಯರ ತಪಸ್ಸಿನ ನೆನಪು ಮತ್ತು ಪಂಚಮುಖಿ ಆಂಜನೇಯನ ಸನ್ನಿಧಿ ಇರುವ ಪವಿತ್ರ ಕ್ಷೇತ್ರ. ಅದಕ್ಕೆ ಮಂತ್ರಾಲಯ ಜರ್ನಿಯಲ್ಲಿ ಪಂಚಮುಖಿ ಆಂಜನೇಯನ ದರ್ಶನ ನನಗೆ ಒಂದು ಅನ್ಫರ್ಗೆಟಬಲ್ ಮೂಮೆಂಟ್. ಜನಗಳು ಎಲ್ಲೇ ಹೋದ್ರು ಅವ್ರಿಗೊಂದು ಸಿವಿಕ್ ಸೆನ್ಸ್ ಅನ್ನೋದಿಲ್ಲ. ಯಾವ ಜಾಗದಲ್ಲಿದ್ದೀವಿ, ಎಲ್ಲಿದ್ದೀವಿ ನೋಡಿ, ಇಲ್ಲೇ ಕೈ ತೊಗೊಂತಾರೆ, ಇಲ್ಲೇ ಒಂದು ಸಿವಿಕ್ ಸೆನ್ಸ್ ಅನ್ನೋದು ಇಲ್ಲವೇ ಇಲ್ಲ ಯಾರಿಗೂ. ಯಾವ ಜಾಗದಲ್ಲಿದ್ದೀವಿ, ಯಾವ ಪ್ಲೇಸಲ್ಲಿದ್ದೀವಿ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಕಂಡಿದ್ದ ಜಾಗದಲ್ಲಿ ಕಸ ಎಸೆದ್ಬಿಡ್ತಾರೆ. ಇಲ್ಲೆಲ್ಲ ಮಲ್ಕೊತಾರೆ, ಮಲ್ಕೊಳ್ಳಿ, ಬಟ್ ಜಾಗನಾದ್ರು ಕ್ಲೀನಾಗಿ ಇಟ್ಕೊಳಕ್ಕಾಗಲ್ವಾ? ನೋಡಿ, ಎಷ್ಟೊಂದು ಜನ ಭಕ್ತರಿದ್ದಾರೆ. ಭಕ್ತಿ ಬರೀ ಪೂಜೆಲೆಲ್ಲ ತೋರಿಸೋದು, ಈ ಸೀಕ್ರೆಟ್ ಪ್ಲೇಸ್ನ ಚೆನ್ನಾಗಿ ನೋಡ್ಕೊಳೋದೇ ಒಂದು ಭಕ್ತಿ ಆಗುತ್ತೆ. ಸೊ ಎಲ್ಲ ಕ್ಲೀನಾಗಿ ಇಟ್ಕೋಬೇಕು. ಇವು ಎಲ್ಲ ನೋಡಿದ್ರೆ ಸುಮ್ಮನೆ ಎಲ್ಲ ಕಡೆ ಎಸ್ಕೊಂಡು ಜನಗಳಿಗೆ ಹೇಳೋದೊಂದೇ, ಸ್ವಲ್ಪ ಇಲ್ಲಿಗೆಲ್ಲ ಬರ್ಬೇಕಾರೆ ಸ್ವಲ್ಪ ತಲೆ ಇಟ್ಕೊಂಬನ್ನಿ, ನಿಮ್ಮ ಮನೆ ಅಲ್ಲ ಇದು, ಮಂತ್ರಗಳ ಆಲಯ ಇದು. ಬಟ್ ಇಲ್ಲಿ ಜನ ಬಂದು ಕಸ ಎಸ್ದಿ ಅವ್ರ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಂತ್ರಾಲಯನ. ಸೊ ಗೈಸ್, ನೀವು ಯಾರು ಇಲ್ಲೆಲ್ಲ ದೂರದಿಂದ ಬಂದಿರ್ರೆ ಇಲ್ಲಿ ಯಾರು ಕಸ ಹಾಕೋಕ್ಕೆ ಹೋಗಬೇಡಿ. ತುಂಗಭದ್ರಾ ನದಿಲಂತೂ ಬೇಜಾನ್ ಕಸ ಐತೆ, ಅಲ್ಲಿಗಂತೂ ಹಾಕೋಕ್ಕೆ ಹೋಗಬೇಡಿ ಗೈಸ್. ಇನ್ಮೇಲಿಂದ ಯಾರು ಹಾಕೋಕ್ಕೆ ಹೋಗಬೇಡಿ ಗೈಸ್, ಅಷ್ಟೇ. ನನ್ನ ಹೆಸರು ಸಮರ್ಥ ಅಂತ. ಬಂದ್ಬಿಟ್ಟು ಕೇಳ್ತಾ ಇದ್ದ ವ್ಲಾಗರ, ಯೂಟ್ಯೂಬರ ಅಂತ. ಆಮೇಲೆ ನಾನು ಒಂದು ಮಾಡ್ತೀನಿ ಅಂತ ಅವನ ಹತ್ರ ಮಾಡಿಸ್ದೆ, ಒಂದು ರೀಲ್ಸ್ ಮಾಡಿಸಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ಮೋಸ್ಟ್ ಪ್ರಾಬಬ್ಲಿ. ಪಕ್ಕ ಹಾಕಿರ್ತೀನಿ. ಚೆನ್ನಾಗಿ ಮಾಡಿದ್ದಾನೆ ಅವನು. ನಾಳೆ ವಾಪಸ್ ಚಿಕ್ಕಮಂಗ್ಳೂರಿಗೆ ಹೋಗ್ತೀನಿ, ಲಾಸ್ಟ್ ಡೇ ಇವತ್ತು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋದೆ. ಫಸ್ಟು ಮಂಚಾಲಮ್ಮ ದೇವಿನ ದರ್ಶನ ಮಾಡಿದೆ, ಆಮೇಲೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿದ್ದು. ಯಾಕಂದರೆ ಸ್ಟೋರಿ ನಿಮಗೆಲ್ಲ ಗೊತ್ತಿರುತ್ತೆ. ಮಂಚಾಲಮ್ಮ ದೇವಿನೇ ಈ ಜಾಗನ ಕಾಪಾಡ್ತಾ ಇರೋದು. ಇವತ್ತು ಮಾತ್ರ ಸಖತ್ ಜನ ಇದ್ದಾರೆ, ನೋಡ್ಬೋದು ನೀವು. ಶನಿವಾರ ರಾತ್ರಿ, ನಾಳೆ ಸಂಡೇ, ನಾಳೆ ಇನ್ನೂ ಜನ ಇರ್ತಾರೆ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಈ ಹಸು ಥರನೇ ಇರಬೇಕು, ಏನು ಟೆನ್ಷನ್ ತಗೊಳಕ್ಕೆ ಹೋಗ್ಬಾರ್ದು ಲೈಫಲ್ಲಿ. ಆರಾಮಾಗಿ ತಿಂತಾ ಇದೆ.
ಪೇಂಟಿಂಗ್ಸ್ ನೋಡ್ತಾನೆ ಇರ್ಬೋದು. ಬಂದು ಸುಮ್ಮನೆ 2 hours ಕಂಟಿನ್ಯೂಸ್ ಪೇಂಟಿಂಗ್ಸ್ ನೋಡ್ಬೋದು.